ಶಿವಕುಮಾರ್ ಅವ್ರಿಗೆ ಅಭಿನಂದನೆ ಮಾಡಿ ಮತ್ತು ನಾ ಏನು ಡಿಸ್ಕಸ್ ಮಾಡಿಲ್ಲ ಗೊತ್ತಲ್ಲ. ಇವತ್ತು ಗೌರವಾನ್ವಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ರಾಜ್ಯಪಾಲರಿಗೆ ರಾಜೀನಾಮೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಂತ ಕಡೆ ತಿಳ್ಕೊಂಡೆ ನಾನು. ಅದ ನಂತರ ಮೋಸ್ಟ್ಲಿ CM ಡೆಪ್ಯೂಟಿ CM ಡೆಲ್ಲಿ ಹೋಗ್ಬೋದು. ಅದಾದ ನಂತರ ರೆಸಿಗ್ನೇಷನ್ ಎಕ್ಸೆಪ್ಟ್ ಆದ ನಂತರ ಮುಂದಿನ ಪ್ರಕ್ರಿಯೆ ಏನದೆ ನಾಯಕ ಏನು ಆರಿಸ್ಬೇಕು ನಡೀತದೆ. CLP ಸಭೆ ಬಗ್ಗೆ ಏನಾದರೂ ನಿರ್ಧಾರ ಆಗಿದೆಯಾ ಸರ್? CLP ಬಗ್ಗೆ ಯಾವುದೂ ನಿರ್ಧಾರ ಆಗಿಲ್ಲ. ನನ್ನ ಮುಂದೆ ಮಾತಾಡ್ತೀನಿ. ಪ್ರಮಾಣ ವಚನ ಯಾವಾಗ ಮಾಡಬೇಕಾಗ್ತದೆ ಅದು ಮಾಡ್ತಾರೆ. ಪ್ರಮಾಣ ವಚನ ಯಾವಾಗ ಏನಾದರೂ ಅದು ಹೆಂಗೆ ಡಿಸ್ಕಸ್ ಆಗ್ತದ್ರಿ? ನೀವು ರೆಸಿಗ್ನೇಷನ್ ಎಕ್ಸೆಪ್ಟ್ ಆಗಬೇಕು, ಅದಂತರ CLP ಕರಿಬೇಕು. CLP ಅಲ್ಲಿ ಒಂದು ಫಾರ್ಮ್ಯಾಲಿಟಿ ಇದ್ರು ರೆಸಲ್ಯೂಷನ್ ಮಾಡಬೇಕಾಗ್ತದಲ್ಲ. ರೆಸಲ್ಯೂಷನ್ ಮಾಡಿದ ನಂತರ ಮುಂದಿನ ಕ್ರಮ ಚಾನ್ಸಸ್ ಇದೆಯಾ ಸರ್? ಚಾರ್ಜಸ್ ಇರ್ಬೋದು. ನಾನು ಹಿರಿಯ ಶಾಸಕ ನಿಜ, 8 ಮುಖ್ಯಮಂತ್ರಿ ಜೊತೆ ಕೆಲಸ ಮಾಡಿದ್ದೇನೆ, ಅದೆಲ್ಲ ನಿಜ. ಆದರೆ CM ಕ್ಯಾಬಿನೆಟ್ದಲ್ಲಿ ಯಾರು ಇರಬೇಕು ಯಾರು ಇರಬಾರ್ದು ಚೀಫ್ ಮಿನಿಸ್ಟರ್ ಡಿಸೈಡ್ ಮಾಡ್ತಾರೆ. CM ಮತ್ತು DCM ಅವರು ಡೆಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ದಾರೆ ಸರ್. ನಿಮ್ಮ ಜೊತೆ CM ಅವ್ರ ಜೊತೆ ಹೋಗ್ತೀನಿ ಅಂತಂದ್ರ ಯಾರು DCM ಅವರು ಡೆಲ್ಲಿಗೆ ಹೋಗ್ತೀನಿ ಅಂತಂದ್ರ ಸಂಜೆ ಡೆಲ್ಲಿಗೆ ಹೋಗ್ಬೋದು ಅಂದಿಲ್ಲ ಸರ್. ಈಗ ನೀವು ಹೇಳಿದ್ರಿ ಪ್ರಮಾಣ ವಚನದ ಬಗ್ಗೆ ಇನ್ನೂ ತೀರ್ಮಾನ ಆಗಲಿಲ್ಲ, ಹೆಂಗಾಗ್ತೈತ್ರಿ? ಕರೆಕ್ಟ್. ಆದ್ರೆ ನೀವು ಆರಂಭದಲ್ಲಿ ಹೇಳಿದ್ರಿ ನಾನು DK ಶಿವಕುಮಾರ್ ಅವರಿಗೆ ಅಭಿನಂದನೆ ಸಲ್ಲಿಸಕ್ಕೆ ಅಭಿನಂದನೆ ಅಂದ್ರೆ ಕರೆಕ್ಟ್. ಅದ್ರ ಬಗ್ಗೆ ಡಿಸ್ಕಸ್ ಆಯ್ತಾ? ಈಗಾಗಲೇ ನಮ್ಮ ಹೈಕಮಾಂಡ್ ಡಿಸೈಡ್ ಮಾಡಿದ್ದಾರೆ ಅವ್ರು ಮುಖ್ಯಮಂತ್ರಿ ಆಗ್ಬೇಕಂತ. ಅದ್ರ ಮೇಲೆ ನಾವು ಮಾಡ್ಬೋದಲ್ಲ. ಅದಕ್ಕೆ ನಾವು ಪೂರಕವಾಗಿ ಕೇಳಿದ್ದು. ಅದ್ರ ಬಗ್ಗೆ ನನ್ನ ನೈತಿಕತೆ ಕಡಿಮೆ ಆಗಿಲ್ಲ. ಪಕ್ಷ ಒಂದು ನಿರ್ಣಯ ಮಾಡಿದೆ, ಹೈಯೆಸ್ಟ್ ಲೆವೆಲ್ ನಿರ್ಣಯ ಮಾಡಿದಾಗ ನಾನು ಅದಕ್ಕೆ ರೆಸ್ಪೆಕ್ಟ್ ಮಾಡಿದ್ದೀನಿ. ಮತ್ತೇನು ಮಾಡಿದ್ದೀನಿ. ಥ್ಯಾಂಕ್ ಯು.